ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಪ್ರಪಂಚದಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೆಯುತ್ತವೆ. ಅಂತಹ ಹಲವಾರು ವಿಚಿತ್ರ ಘಟನೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೀಗ ನೋಡುತ್ತಿರುವುದು ಬಿಹಾರ ರಾಜ್ಯದ PG-1ರ ದೃಶ್ಯ. ಈ ಭಯಾನಕ ದೃಶ್ಯವು ಛತ್ತೀಸ್ಗಢನ ರಾಜ್ಯದಲ್ಲಿ ಸೆರೆ ಹಿಡಿಯಲಾಗಿದೆ. अबे इसके दांत कौन है भाई? ನೀವೀಗ ನೋಡುತ್ತಿರುವ ಭಯಾನಕ ದೃಶ್ಯವು ಕೋಲ್ಕತ್ತಾ ರಾಜ್ಯದಾಗಿದೆ. ನೀವೀಗ ಈ ದೃಶ್ಯದಲ್ಲಿ ನೋಡುತ್ತಿರಬಹುದು, ಮಗುವು ಮೊಬೈಲ್ನಲ್ಲಿ ಆಟ ಆಡುತ್ತಿದೆ. ಆದರೆ ಮಗುವಿಗೆ ತಿಳಿಯದ ಹಾಗೆ ಚಿರತೆಯು ಒಳಗಡೆ ಬಂದು ಬಿಡುತ್ತದೆ. ಆದರೆ ಮಗು ಭಯಪಡದೆ ಮೊಬೈಲನ್ನು ಕೂಡ ತೆಗೆದುಕೊಂಡು ಹೊರಗೆ ಲಾಕ್ ಮಾಡುತ್ತದೆ. ಮಧ್ಯಪ್ರದೇಶದ ಕಾಡೊಂದರಲ್ಲಿ ಕೆಲಸ ಮಾಡುತ್ತಿರುವಾಗ ಈ ದೊಡ್ಡ ಹಾವು ಕಂಡುಬಂದಿದೆ. ಈ ವಿಡಿಯೋದಲ್ಲಿ ನೀವು ನೋಡುತ್ತಿರಬಹುದು, ಗೋಸ್ಟ್ ಹಂಟರ್ ಎಂಬ ಯೂಟ್ಯೂಬ್ನ ಯುವಕ ಗೋಸ್ಟ್ಗಳನ್ನು ಹಂಟ್ ಮಾಡುವ ಸಲುವಾಗಿ ಒಂದು ನಿರ್ಜನ ಪ್ರದೇಶಕ್ಕೆ ಹೋಗುತ್ತಾನೆ. ಅಲ್ಲಿ ದೆವ್ವಗಳು ಇದೆಯಾ ಅಥವಾ ಇಲ್ಲವಾ ಅಂತ ಕಂಡುಹಿಡಿಯಲು ಹೋದಾಗ ಈ ರೀತಿಯ ಅನುಭವ ಆಗುತ್ತದೆ. Gue majuin, sumpah gue majuin men. Gue majuin coy. Wah. Assalamualaikum, waalaikumsalam. Wa tubi kalimat la mati min syarri ma khalaq. Ya ada muhadam, ya ada mujasad, ya ada murgab, apapun bentuk kalian, apapun perwujudan kalian. Ma! Ya! Sumpah kau mundur aja Kang, kau mundur men. What? ಈ ವಿಡಿಯೋದಲ್ಲಿ ನೀವು ಸರಿಯಾಗಿ ಗಮನಿಸಿದರೆ ಯುವಕನೊಬ್ಬ ವಿಡಿಯೋ ಮಾಡುತ್ತಾ ಬರುತ್ತಿದ್ದಾನೆ. ಆದರೆ ಅವನಿಗೆ ತಿಳಿಯದ ಹಾಗೆ ಹಿಂದೆಗಡೆ ಯಾವುದೋ ಒಂದು ರೀತಿಯ ರೂಪದಲ್ಲಿ ದೆವ್ವ ಅವನನ್ನು ಫಾಲೋ ಮಾಡ್ತಾ ಇದೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಕೆಚನ್ಗೋದ ಮಹಿಳೆ ದೆವ್ವದ ರೂಪದಲ್ಲಿ ಕಾಣತೊಡಗುತ್ತಾಳೆ. ಈ ವಿಡಿಯೋವನ್ನು ನೀವು ಸರಿಯಾಗಿ ಗಮನಿಸಿದರೆ ಬೆಡ್ಶೀಟ್ ಅನ್ನು ಕೆಳಗಡೆ ದೆವ್ವವು ಇಳಿಯುತ್ತಿದೆ. ದೆವ್ವವು ಅಷ್ಟಕ್ಕೆ ಬಿಡದೆ ಆ ಯುವತಿಗೆ ಹಲವಾರು ರೀತಿಯ ಕಾಟಗಳನ್ನು ಕೊಡುತ್ತಾ ಬರುತ್ತಿದೆ. ದೃಶ್ಯದಲ್ಲಿ ಮನೆಯ ಮಾಲೀಕರು ತಮ್ಮ ರೂಫ್ನ ಮೇಲೆ ಹಾವನ್ನು ಕಂಡಾಗ ಅದನ್ನು ಹೊರಗಡೆ ತೆಗೆಯಲು ಪ್ರಯತ್ನಿಸುತ್ತಿರುತ್ತಾರೆ. ಆವಾಗ ಈ ಭಯಾನಕ ದೃಶ್ಯವು ಕಂಡುಬರುತ್ತದೆ. ಸ್ನೇಹಿತರೆ, ನೀವಿಲ್ಲಿ ಗಮನಿಸಬಹುದು, ಯಾರೋ ಒಬ್ಬ ಕೆಲಸ ಮುಗಿಸಿಕೊಂಡು ಬರುತ್ತಿರುತ್ತಾನೆ. ಅವನ ಹಿಂದೆಗಡೆ ಕಳ್ಳ ಬಂದು ಅವನಿಗೆ ಹೊಡೆಯಲು ಪ್ರಯತ್ನ ಮಾಡುತ್ತಾನೆ. ಆಗ ಅವನಲ್ಲಿ ಯಾವುದೋ ಶಕ್ತಿಯು ಹೊರಗಡೆ ಬಂದು ಕಳ್ಳನನ್ನು ಹೊಡೆದು ಓಡಿಸುತ್ತದೆ. ನೀವೀಗ ನೋಡುತ್ತಿರುವ ದೃಶ್ಯದಲ್ಲಿ ಮಗುವು ಇದ್ದಕ್ಕಿದ್ದಂತೆ ಮಧ್ಯರಾತ್ರಿಯಲ್ಲಿ ಎಲ್ಲಿಂದಲೋ ಬಂದು ನಂತರ ತಕ್ಷಣವಾಗಿ ಮಾಯವಾಗುತ್ತದೆ.
ಸ್ನೇಹಿತರೆ, 2025ಕ್ಕೆ ಭೂಮಿಯ ಮೇಲಿನ ಎಲ್ಲ ಕಮ್ಯುನಿಕೇಷನ್ಗಳು ಬಂದಾಗಲಿವೆ. ಯಾಕೆಂದರೆ ಸೋಲಾರ್ ಸಿಸ್ಟಮ್ನಿಂದ ಸೂರ್ಯನಿಂದ ಸೋಲಾರ್ ಸ್ಟ್ರೋಮ್ ಎಂಬ ವೃತ್ತಾಕಾರದ ಒಂದು ಪದರವು ಭೂಮಿಯ ಮೇಲೆ ಬಂದು ಅಪ್ಪಳಿಸಲಿದೆ ಎಂದು ನಾಸಾ ವಿಜ್ಞಾನಿಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. One way, making our Earth lonely without the internet. Don't worry, scientists are working on ways to save. ಇದರಿಂದ ಭೂಮಿಯ ಮೇಲಿನ ಎಲ್ಲ ರೀತಿಯ ಇಂಟರ್ನೆಟ್ ಮತ್ತು ಕಮ್ಯುನಿಕೇಷನ್ಗಳು ಕೆಲವು ತಿಂಗಳವರೆಗೂ ಅಥವಾ ಕೆಲವು ವಾರಗಳವರೆಗೂ ಬಂದಾಗಲಿವೆ ಎಂದು ವಿಜ್ಞಾನಿಗಳು ಹೇಳುತ್ತಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ನಮ್ಮನ್ನು ಮರೆಯದೇ ಲೈಕ್ ಮಾಡುವುದರ ಮೂಲಕ ಮತ್ತು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಧನ್ಯವಾದ ಸ್ನೇಹಿತರೆ.